ಟೋಟಲ್ ಎಷ್ಟಿದೆ 21 ಮೀಟ್ರ್ ಇದೆನಾ 21 ಮೀಟ್ರ್ ಕ್ಲೀನ್ ಆಗಿದೆ 21 ಮೀಟ್ರದಲ್ಲಿ ಏನು ಮಾಡ್ಬೇಕು ನಾವೀಗ ಮೈನಸ್ ಏನು ಮಾಡಬೇಕು 6 ಮೀಟ್ರ್ ಲೆಸ್ ಮಾಡಬೇಕು 6 ಮೀಟ್ರ್ ಲೆಸ್ ಮಾಡಿದ್ರೆ ಎಷ್ಟಾಗುತ್ತದೆ ಎಷ್ಟು 15 ಮೀಟ್ರ್ 15 ಮೀಟ್ರ್ ಅಷ್ಟೇ ಏನು ಮಾಡ್ಬೇಕು ನಾವು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ 15 ಮೀಟ್ರ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು ಅವಾಗ ಏನು ಮಾಡ್ಬೇಕು 15 ಮೀಟ್ರ್ ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ಈಗ 10ಕ್ಕೆ ಎಷ್ಟು ನಿಮಿಷ ಬೇಕು 6 ಮೀಟ್ರ್ 10ಕ್ಕೆ ಎಷ್ಟು ನಿಮಿಷ ಬೇಕು ಮಾತಾಡಿ 6 ಮೀಟ್ರ್ 10ಕ್ಕೆ ಎಷ್ಟು ನಿಮಿಷ ಬೇಕು ಮಾತಾಡಿ 1 ನಿಮಿಷ ಇನ್ನು 3 ಮೀಟರ್ ಜಾರಲು 1 ನಿಮಿಷ ಬೇಕು 3 ಮೀಟರ್ ಜಾರಲು 1 ನಿಮಿಷ ಬೇಕು ಈಗ 6 ಮೀಟ್ರ್ ಹತ್ತಿ 3 ಮೀಟರ್ ಜಾರ ಎಷ್ಟು ಮೀಟ್ರ್ ಹತ್ತಿದಂಗೆ ಆಯಿತು 3 ಮೀಟರ್ ಹತ್ತಿದಂಗೆ ಆಯಿತು ಎಷ್ಟು ನಿಮಿಷ ಬೇಕು 2 ನಿಮಿಷ 3 ನಿಮಿಷ 4 ನಿಮಿಷ 5 ನಿಮಿಷ ಅಲ್ಲ ಎಷ್ಟು ಓನ್ಲಿ 2 ಮಿನಿಟ್ಸ್ 3 ಮೀಟರ್ ಹತ್ತಕ್ಕೆ ಎಷ್ಟು ಬೇಕು 2 ನಿಮಿಷ ಬೇಕು ಇದು ಕ್ಲಿಯರ್ ಆಗಿ ಆಮೇಲೆ ಏನು ಮಾಡಬೇಕು ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು 3 ಮೀಟರ್ ಹತ್ತಬೇಕಂದ್ರೆ ಸೊ 3 ಮೀಟರ್ ಹತ್ತಬೇಕಂದ್ರೆ 3 ಮೀಟರ್ಸ್ ಹತ್ತಬೇಕಂದ್ರೆ ನಮಗೆ 2 ನಿಮಿಷ ಬೇಕಾಗುತ್ತದೆ 2 ನಿಮಿಷ ಬೇಕಾಗುತ್ತದೆ ಆಮೇಲೆ ಇನ್ನು ಈ ಎಷ್ಟು 15 ಮೀಟರ್ ಹತ್ತಬೇಕಂದ್ರೆ ಎಷ್ಟು ನಿಮಿಷ ಬೇಕು 3 ಮೀಟರ್ ಕೆಳಗಡೆ ಬರ್ಕೊಳ್ಳಿ ಆಮೇಲೆ 15 ಇಂಟು ಏನು ಮಾಡಬೇಕು 2 ಮಾಡಬೇಕು 15 ಇಂಟು 2 ಕ್ಲಿಯರ್ ಆಯ್ತಾ ಆಮೇಲೆ 3 ಒಂದಲೇ 3 ಎಷ್ಟಲೇ 3 ಐದಲೇ 15 5 2 ಎಷ್ಟು 10 ಎಷ್ಟು ನಿಮಿಷ 10 ನಿಮಿಷ ಬೇಕು 10 ನಿಮಿಷ ಎಷ್ಟು ಇದಕ್ಕೆ 15 ಮೀಟರ್ ಹತ್ತಬೇಕಂದ್ರೆ ಎಷ್ಟು ನಿಮಿಷ ಬೇಕು 10 ನಿಮಿಷ ಬೇಕಾ ಆಮೇಲೆ ಇನ್ನು 6 ಮೀಟರ್ ಹತ್ತಬೇಕಂದ್ರೆ ಎಷ್ಟು ನಿಮಿಷ ಬೇಕು 1 ನಿಮಿಷ ಬೇಕು ಟೋಟಲ್ 21 ಮೀಟರ್ ಹತ್ತಬೇಕಂದ್ರೆ ಎಷ್ಟು ಬೇಕು 11 ನಿಮಿಷ ಬೇಕು ಆಮೇಲೆ 11 ನಿಮಿಷ ಬೇಕಂತ ಕೊಟ್ಟಾಗ ಸೊ ಈಗ 11 ಅಂತ ಕೊಟ್ಟಾಗ 8:30 ಇದೆ ಹೌದಿಲ್ಲ 8 ಗಂಟೆ 30 ಇದೆ ಪ್ಲಸ್ ಅದಕ್ಕೆ ಏನು ಕೊಡಬೇಕು 11 ಕೊಡಿಸ್ಬೇಕು ಎಷ್ಟಾಗುತ್ತದೆ 8:40 8:41 ಅಂಡರ್ಸ್ಟುಡ್ ಎವ್ರಿವನ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ನಿಂಗಪ್ಪ ಎಚ್ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಂದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ದೀವಿ ಈ ನಂಬರ್ಗೆ ಸೊ ಕರೆ ಮಾಡಿ ಥ್ಯಾಂಕ್ ಯು ಸೊ ಮಚ್ ಒಂದು ಬಸ್ಸು 4 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತದೆ ಒಂದು ಬಸ್ಸು 4 ಗಂಟೆಗಳಲ್ಲಿ 4 ಗಂಟೆಗಳ ಎಷ್ಟು 160 ಕಿಲೋಮೀಟರ್ ಆಯ್ತಾ 160 ಕಿಲೋಮೀಟರ್ ಡಿವೈಡೆಡ್ ಬೈ ಏನು ಮಾಡಬೇಕು 4 ಮಾಡಬೇಕು ಇದೇನಿದು ಬಸ್ಸು ಕಾರು ಬಸ್ ಇದು ಆಮೇಲೆ 4 ಒಂದೇ 4 ಎಷ್ಟಲೇ 40 ಬಂತ ಏನಿದು 40 ಕಿಲೋಮೀಟರ್ ಪರ್ ಅವರ್ ಬಸ್ಸು ಪ್ರತಿ ಗಂಟೆಗೆ ಎಷ್ಟು ಹೋಗ್ಬೋದು 40 ಪರ್ ಅವರ್ 40 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದು ಅದೇ ಟ್ರೈನ್ ನೋಡಿ ರೈಲು 5 ಗಂಟೆಗಳಲ್ಲಿ 320 ಕಿಲೋಮೀಟರ್ ವೇಗ ಒಂದೇ ವೇಗದಲ್ಲಿ ಪ್ರಯಾಣಿಸಿದರೆ ಅವುಗಳು 1 ಗಂಟೆಯಲ್ಲಿ ಪ್ರಯಾಣಿಸಿದ ದೂರಗಳ ಅನುಪಾತ ಎಷ್ಟು ಅಂತ ಇದೆ ಇಫ್ ಅ ಬಸ್ ಟ್ರಾವೆಲ್ಸ್ 160 ಕಿಲೋಮೀಟರ್ ಇನ್ 4 hours and a train travels 320 kilometer in 5 hours at uniform speeds, then what is the ratio of the distances traveled by them in 1 hour? ಆಯ್ತಾ UPSC 2011ರಲ್ಲಿ ಕೇಳಿದ್ರು ಟ್ರೈನ್ ಅಂತ ಇದೆ ಸೊ 320 kilometer divided by how much 5 hours so 5 ones are 5 6 how much 30 5 ones are 5 6 are 30 ಆಮೇಲೆ ಎಷ್ಟು ಹೋಯ್ತು 2 ಇತ್ತು 20 ಆಗುತ್ತದೆ then 5 ones are 5 4s are 64 then next 64 kilometer per hour understood 64 kilometer per hour then 40 is to 64 ಆಯ್ತಾ ಇದು ಮಾಡ್ಬೇಕಷ್ಟೆ ಕನ್ಫ್ಯೂಸ್ ಮಾಡ್ಕೊಂಡು ಏನರ ಉಲ್ಟಾ ಮಾಡ್ರಂದ್ರೆ ಅದು ಆಪ್ಷನ್ ಇದೆ 8:5 ಇದೆ 5:8 ಇದೆ ಯಾಕಂದ್ರೆ ದೊಡ್ಡದು ಯಾಕಂದ್ರೆ ಹೇಳಕ್ ಬರಲ್ಲ ಸರ್ ದೊಡ್ಡ ಸಂಖ್ಯೆ ಮೊದಲು ಇಡಬೇಕು ಚಿಕ್ಕ ಸಂಖ್ಯೆ ಆಮೇಲೆ ಇಡಬೇಕಂತ ಏನಾರ ತಲೆ ಓಡಿಸಿದ್ರೆ ಮುಗಿದೋತು ಅಷ್ಟೇ ಹಿಂಗೆ ನಮ್ಮ ಬೇರೆ ಬೇರೆ ವಿದ್ಯಾರ್ಥಿಗಳು ಥಿಂಕ್ ಮಾಡೋದು ನೀವಲ್ಲ ಬೇರೆದವ್ರು ಥಿಂಕ್ ಮಾಡ್ತಾರೆ ಹಿಂಗೆಲ್ಲ ಮಾಡ್ಬೇಕಂತ ಅವಾಗ ಏನು ಮಾಡಬೇಕು ಫಸ್ಟ್ ರೂಲ್ಸ್ ಏನಿದೆ ರೂಲ್ಸ್ ಏನು ಫಸ್ಟ್ ಬಸ್ ಇದೆ ಆಮೇಲೆ ಏನಿದೆ ರೈಲ್ ಇದ್ರೆ ಬಸ್ದು ಎಷ್ಟಿದೆ ಬರಿಬೇಕು ಆಮೇಲೆ ರೈಲ್ ಕನ್ಫ್ಯೂಸ್ ಆಗಲ್ಲ ಇದು ಹೇಳಿ ಅಂದ್ರೆ ನಿಮಗೆ ಈ ಕಾನ್ಸೆಪ್ಟ್ ಯಾವ ಕ್ವಶನ್ಸಲ್ಲಿ ಮೊದಲು ಯಾವ್ದು ಐತಿ ಅದ ತಗೋಬೇಕಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ ಯಾಕಂದ್ರೆ ಇವೆಲ್ಲ ಕಾನ್ಸೆಪ್ಟಲ್ಲೂ ಇದೇ ಯೂಸ್ ಆಗೈತಿ ಅಂದ್ರೆ ನಾ ಬಿಡಿಸಿದ್ದೇನೆ ಎಲ್ಲ ಬಿಡಿಸಲ್ಲೂ ಕೂಡ ಏನಿದೆ ಫಸ್ಟ್ ಯಾವುದಿದೆ ಅದೇ ತಗೋಬೇಕಷ್ಟೇ ಮತ್ತು ರೂಲ್ಸ್ ಅದು ಕೂಡ ಹಂಗೆ ಅದನ್ನು ನೀವು ಉಲ್ಟಾ ಮಾಡಬಾರ್ದು ಉಲ್ಟಾ ಯಾವಾಗ ಆಗುತ್ತದೆ ಅಂದರೆ ಇಲ್ಲಿ ಆಗುತ್ತದೆ ಕ್ವಶನ್ಸ್ ಲಾಸ್ಟ್ ಕೊಟ್ಬಿಟ್ಟು ಅಲ್ಲಿ ರೈಲ್ ಆ್ಯಂಡ್ ಬಸ್ ಅಂತ ಕೊಟ್ಬಿಟ್ಟು ಅಂತ ತಿಳ್ಕೊಂಡು ನೀವು ಕೊನೆಗೆ ಕ್ವಶನ್ಸಲ್ಲಿ ವಾಟ್ ಇಸ್ ದ ರೇಷಿಯೋ ಇನ್ ರೈಲ್ ಆ್ಯಂಡ್ ಬಸ್ ಅಂತ ಕೊಟ್ಟಂದ್ರೆ ಟ್ರೈನ್ ಆ್ಯಂಡ್ ಬಸ್ ಅಂತ ಕೊಟ್ಟಂದ್ರೆ ಅವಾಗ ನಾವು ಮೊದಲು ಟ್ರೈನ್ ಹಾಕೋಬೇಕು ಆಮೇಲೆ ಬಸ್ ಹಾಕೋಬೇಕಷ್ಟೇ
ರೈಲು ಮತ್ತು ಬಸ್ ಅಂತ ಕೊಟ್ಟಾಗ ನೆನ್ಪು ಬಿಟ್ಕೊಬರ್ರಿ. ಆಮೇಲೆ ಎಷ್ಟು ಹೇಳಿ ಮಾತಾಡಬೇಕು. 8 5 ನಿಮ್ಗೆಲ್ಲ ಆನ್ಸರ್ ಎಲ್ಲ ಗೊತ್ತಿದೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಡ್ನ ಬಿಡಿಸಿ ಆನ್ಸರ್ ಮಾಡಿಟ್ನಿ ಅಂತ ತಿಳ್ಕೊರಿ, ಆನ್ಸರ್ ಬಂದ್ಬಿಡುತ್ತೆ, ಕಾನ್ಸೆಪ್ಟ್ ಗೊತ್ತಾಗಲ್ಲ. ನಾ ಯಾಕೆ ನಿಮ್ಗೆ ಲೇಟ್ ಮಾಡಿ ಆ ಥರ ಈ ಥರ ಹೆಂಗೆ ಎಲ್ಲ ಡಿಟೇಲಾಗಿ ಯಾಕೆ ಹೇಳ್ತೇನೆ ನೋಡ್ರಿ, ಇದು ನಿಮ್ಗೆ ಮುಂದಿನ ಕ್ವಶನ್ಗೆ ಯೂಸ್ ಆಗುತ್ತೆ. ಈಗ 240 ಡಿವೈಡೆಡ್ ಬೈ 8 ಎಷ್ಟಾಗುತ್ತದೆ? 8 1 8 3 ಎಷ್ಟಾಗುತ್ತದೆ? 30 ಬಂತ? 30 km/h. The next 450, this is bus, then train. 450 divided by how much? 6. 6 1 6, 7 how much? 42. ಎಷ್ಟು ಉಳಿತು? 6 1 6 5 75 km/h. 75 km/h. Then bus and train. Bus ಎಷ್ಟಿದೆ? 30. Then train for 75. Okay. 15 ಎಷ್ಟಲೇ? 15 2 15 5 2:5. Not 5:2, 2:5 answer. Option D correct. Understood everyone? ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ H. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮ್ಗೆ ನೀಟಾಗಿ ಹೇಳ್ಕೊಡ್ತೀವಿ. ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗೇನು ಕೋರ್ಸ್ ಬೇಕಂದ್ರೆ ನಮ್ಮದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ರಾಮ್ ಮತ್ತು ರಘು ಇತ್ತೀಚೆಗೆ ಶೂಟಿಂಗ್ ತರಗತಿಗೆ ಸೇರಿದ್ದಾರೆ. ಅಲ್ಲಿ ರಘು ಅಭ್ಯಾಸ ಮಾಡುತ್ತಾನೆ ಮತ್ತು ರಾಮ್ನಿಂದ 6.64 ಕಿಲೋಮೀಟರ್ ದೂರದಲ್ಲಿ ಗುಂಡು ಹಾರಿಸಲ್ಪಡುವ ಬಂದೂಕನ್ನು ಹಿಡಿದಿದ್ದಾನೆ. ಅವನಿಗೆ 20 ಸೆಕೆಂಡ್ಗಳು ತಡವಾಗಿ ಶಬ್ದ ಕೇಳುತ್ತದೆ. ಹಾಗಾದರೆ ಶಬ್ದದ ವೇಗ ಎಷ್ಟು ಅಂತ ಪ್ರಶ್ನೆ ಇದೆ. ರಾಮ್ ಆ್ಯಂಡ್ ರಘು ಹ್ಯಾವ್ ಜಾಯಿಂಡ್ ಶೂಟಿಂಗ್ ಕ್ಲಾಸಸ್ ರೀಸೆಂಟ್ಲಿ ವೇರ್ ರಘು ಪ್ರಾಕ್ಟಿಸಸ್ ಆ್ಯಂಡ್ ಹೋಲ್ಡ್ ದ ಗನ್ which is fired at a distance of 6.64 kilometer away from Ram. He hears the sound 20 seconds late then the speed of the sound is. ಅಂದ್ರೆ ಇಲ್ಲಿ ಫೈರ್ ಮಾಡ್ತಾನೆ ರಾಮ್, ಎಲ್ಲಿರ್ತಾನೆ? ಇನ್ನೂ 6.64 ಕಿಲೋಮೀಟರ್ ದೂರ ಇರ್ತಾನೆ. ಫೈರ್ ಮಾಡಿ ಹೊಡೆದ 20 ಸೆಕೆಂಡಾಗ ಇದನ್ನು ಕೇಳ್ತೈತಿ, ಅವಾಗ ಸೌಂಡ್ ವೇಗ ಕೇಳ್ತಾನೆ. ಏನು ಕೇಳ್ತಾ ಇದ್ದಾನೆ? The speed of the sound is ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ಒಂದು ಟಾರ್ಗೆಟ್ ಇದೆ ತಿಳ್ಕೊರಿ, ಒಂದು ಟಾರ್ಗೆಟ್ ಇದೆ. ಸೊ ಟಾರ್ಗೆಟ್ ನಾವೇನು ಮಾಡಬೇಕು? ಗನ್ ಇಟ್ಕೊಂಡ್ರೆ 6.6 ಕಿಲೋಮೀಟರ್ ಡಿಸ್ಟೆನ್ಸನ್ನು ನಾವು ಶೂಟ್ ಮಾಡಬೇಕು. ಶೂಟ್ ಮಾಡಿ ಅಂತ ತಿಳ್ಕೊರಿ, ಡಿಸ್ಟೆನ್ಸು 6.64 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈಗ ಶೂಟ್ ಮಾಡಿ ತಿಳ್ಕೊರಿ, ಸೌಂಡ್ ಇಲ್ಲಿ ಬರೋದಿಲ್ಲ. ಇಲ್ಲಿಂದ ನಾವು ಎಷ್ಟು ಜನ 6.4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ತಿಳ್ಕೊರಿ. ಈಗ ಬಟ್ ಸೌಂಡ್ ಎಲ್ಲಿ ಕೇಳ್ತೈತೆ? ಅವಾಗ 20 ಸೆಕೆಂಡ್ ಕೇಳ್ತೈತೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಆ ಸೂತ್ರ ಯೂಸ್ ಮಾಡ್ರೆ ಆನ್ಸರ್ ಮಾಡಿ. ಅಂದ್ರೆ ಮೀಟ್ರ್ ಪರ್ ಸೆಕೆಂಡ್ ಕೇಳ್ತೈತೆ ಅವಾಗ. ಮೀಟ್ರ್ ಪರ್ ಸೆಕೆಂಡ್ಗೆ ಎಷ್ಟು ಹೋಗುತ್ತೆ ಕೇಳ್ತಾನೆ. ಸ್ಪೀಡ್ ಇದು ಯಾವ ಫಾರ್ಮಲ್ಲಿ ಯೂಸ್ ಮಾಡಬೇಕು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮನ್ನು ಯೂಸ್, ಬಟ್ ಅದು ಸರಿಯಾದ ರೀತಿಲಿ ಯೂಸ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಈಗ 6.64 ಇದೆಯಲ್ಲ, ಇದನ್ನ ಏನು ಮಾಡಬೇಕು? ಕನ್ವರ್ಟ್ ಮಾಡಿ ಮೀಟ್ರ್ ಕನ್ವರ್ಟ್ ಮಾಡಬೇಕು. ನೆನ್ಪಿಟ್ಕೊರಿ, ಯಾಕಂದ್ರೆ ಕ್ವಶನ್ಸ್ ಹೆಂಗಿದೆ? ಮೀಟ್ರ್ ಪರ್ ಸೆಕೆಂಡ್ ಇದ್ದಿಲ್ಲ, ಮೀಟ್ರ್ ಪರ್ ಸೆಕೆಂಡ್ ಇದೆಲ್ಲ ಅಲ್ಲ, ಮೀಟ್ರ್ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ 6.64 ಕಿಲೋಮೀಟರ್ ಅಂತ ಇತ್ತಂತ, ಇದನ್ನ ಮೀಟ್ರ್ ಕನ್ವರ್ಟ್ ಮಾಡಿ ಏನಾಗುತ್ತೆ? 66,400 ಅಲ್ಲ, ಆ 66,400 ಅಂದ್ರೆ ಸ್ಪೀಡ್ ಎಷ್ಟಿದೆ? 6.64 ಇದ್ರೆ ಸೊ 6,640 ಮೀಟ್ರ್ ಆಯಿತು. ಇನ್ನು ಕೆಳಗಡೆ ಏನು ಬರಬೇಕು? 20 ಇದೆ. ಆಮೇಲೆ 0 0 ಕ್ಯಾನ್ಸಲ್ ಆಯ್ತಾ? 2 1 2 ಎಷ್ಟಲೇ? 3 ಇದು 3 ಆಯ್ತಾ? ಇದು ಎಷ್ಟಲೇ? 2 ಅಂದರೆ 332 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. 332 ಮೀಟರ್ ಪರ್ ಸೆಕೆಂಡ್. ಎ ಮತ್ತು ಬಿ ಇತ್ತೀಚೆಗೆ ಶೂಟಿಂಗ್ ತರಗತಿಗೆ ಸೇರಿದ್ದಾರೆ. ಅಲ್ಲಿ ಬಿ ಅಭ್ಯಾಸ ಮಾಡುತ್ತಾನೆ ಮತ್ತು ಎನಿಂದ 9.96 ಕಿಲೋಮೀಟರ್ ದೂರದಲ್ಲಿ ಗುಂಡು ಹಾರಿಸಲ್ಪಡುವ ಬಂದೂಕು ಹಿಡಿದಿದ್ದಾನೆ. ಅವನಿಗೆ 60 ಸೆಕೆಂಡ್ಗಳ ತಡವಾಗಿ ಶಬ್ದ ಕೇಳುತ್ತದೆ. ಹಾಗಾದರೆ ಶಬ್ದದ ವೇಗವೆಷ್ಟು? ಇಲ್ಲಿ ನೋಡ್ರಿ 9.96 ಕಿಲೋಮೀಟರ್ ಇದೆ. 9,960 ಮೀಟರ್ 9,960 ಮೀಟರ್ ಮಾಡ್ಕೋಬೇಕಾ?
ಸೊ 9960 ಡಿವೈಡೆಡ್ ಬೈ ಹೌ ಮಚ್ 60 ಬರ್ಕೋಬೇಕು. ಯಾಕೆ 60 ಬರ್ಕೋಬೇಕು? ಇಲ್ಲದಿಲ್ಲ 60 ಅಂತದೆ. ಮತ್ತು ನೀವು 1 ನಿಮಿಷ ಅಂದ್ರೆ 60 ಅಂತೇಳಿ ಮತ್ತೆ ಬೇರೆ ಕ್ವಶನ್ಗೆ 60 ಹಚ್ಚಬಾರ್ದು ಅಷ್ಟೇ. ಪ್ರಶ್ನೆಯಲ್ಲಿ ಏನಿದೆ 60 ಇದೆ. ಪ್ರೀವಿಯಸ್ ಕ್ವಶನ್ದಲ್ಲಿ ಎಷ್ಟು 20 ಸೆಕೆಂಡ್ಸ್ ಇತ್ತು, ಇದು 60 ಇದೆ. ಆಮೇಲೆ 0 ಕ್ಯಾನ್ಸಲ್ ಮಾಡಿರಿ. 6 1 6 ಅಷ್ಟೇ, 6 1 3 ಉಳಿತಾ. ಸೊ 6 6 ಹೌದಲ್ಲ, ಬದ್ಲ ಇಲ್ಲಿದೆ 166 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಎಷ್ಟು ಉಳಿತು? ಮತ್ತು 3 ಉಳಿತಾ, ಮತ್ತು 6 6 ಆಮೇಲೆ 166 ಅಂದರೆ 166 ಮೀಟರ್ ಪರ್ ಸೆಕೆಂಡ್ಸ್. ಕಳ್ಳನು ಬೆಳಿಗ್ಗೆ 9 ಗಂಟೆಗೆ ಒಂದು ಬೈಕನ್ನು ಕದ್ದುಕೊಂಡು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಾನೆ. ಕಳ್ಳತನವು ಬೆಳಿಗ್ಗೆ 9 ಗಂಟೆ 30 ನಿಮಿಷಕ್ಕೆ ಗೊತ್ತಾಗುತ್ತದೆ ಮತ್ತು ಪೊಲೀಸರು ಗಂಟೆಗೆ 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಜೀಪಿನಲ್ಲಿ ಅವನನ್ನು ಬೆನ್ನಟ್ಟಲು ಆರಂಭಿಸುತ್ತಾರೆ. ಕಳ್ಳನು ಯಾವ ಸಮಯಕ್ಕೆ ಹಿಡಿಯಲ್ಪಡುವನು? ಈಗ ಕಳ್ಳ ಪೊಲೀಸ ಸೇಮ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಹೇಳ್ರಿ. ಸೇಮ್ ಡೈರೆಕ್ಷನ್ ಇದ್ದಾಗ ಏನು ಮಾಡ್ಕೋಬೇಕಂದ್ರೆ, ಈಗ 9 ಗಂಟೆಗೆ ಅವನು ಏನು ಮಾಡ್ತಾ ಇದ್ದಾನೆ, 9 ಗಂಟೆಗೆ ದರೋಡೆ ಮಾಡಿದಂದ್ರೆ 9:30 ಪೊಲೀಸರಿಗೆ ಗೊತ್ತಾಗಿರುತ್ತೆ. ಅವು 9ರಿಂದ 9:30 ಎಷ್ಟು ಕಿಲೋಮೀಟರ್ ದೂರ ಇರ್ತಾನವ ಡಿಸ್ಟೆನ್ಸು? 10 ಕಿಲೋಮೀಟರ್ ಅಷ್ಟೇ, 20 ಅಲ್ಲ 10 ಕಿಲೋಮೀಟರ್. ದೀಪದ ಸ್ಪೀಡ್ ಎಷ್ಟಿದೆ? 20 ಇದೆ ಪರ್ ಅವರ್ 20 ಇದ್ರೆ ಹಾಫ್ ಅಂದ್ರೆ ಎಷ್ಟಾಗುತ್ತದೆ? ಅಲ್ಲ 10 ಕಿಲೋಮೀಟರ್, 10 ಕಿಲೋಮೀಟರ್ ಇನ್ 30 ಮಿನಿಟ್ಸ್. ಮತ್ತು ನೆಕ್ಸ್ಟ್ ಅರ್ಧ ಗಂಟೆಗೆ ಎಷ್ಟು ಹೋಗ್ಬೋದು? ಫಸ್ಟ್ ತೀಫ್ ಎಲ್ಲಿ ಇರ್ತಾನೆ ಹೇಳಿ? ಇಲ್ಲಿ ಇರ್ತಾನೆ ತೀಫ್. ಇಲ್ಲಿ ಇರ್ತಾರ ಪೊಲೀಸ್ ಇರ್ತಾನೆ. ಅವ್ರ ಮಧ್ಯೆ ಇಲ್ಲಿ ಬೆಳಗಿನ ಇವು 9 ಗಂಟೆಗೆ ಏನು ಮಾಡ್ತಾನೆ ಹೇಳ್ರಿ? ಅವನು ಈ 9 AM ಏನು ಮಾಡ್ತಾನೆ ಹೇಳ್ರಿ? ಬೈಕನ್ನು ಕಳ್ತನ ಮಾಡ್ತಾನೆ. ಅವನ ಸ್ಪೀಡ್ ಎಷ್ಟಿದೆ ಹೇಳ್ರಿ? ತೀಪದು 20 ಕಿಲೋಮೀಟರ್ ಪರ್ ಇದೆ. ಇಲ್ಲಿ ಪೊಲೀಸರು ಎಷ್ಟು? ಬೆಳಗಿನ ಎಷ್ಟು? 9 ಗಂಟೆ 30 ನಿಮಿಷಕ್ಕೆ ಮಾಹಿತಿ ಗೊತ್ತಾಗುತ್ತದೆ. ಅವ್ರದ್ದು ಸ್ಪೀಡ್ ಎಷ್ಟು? 40 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಎಷ್ಟು? 40 ಕಿಲೋಮೀಟರ್ ಪರ್ ಅವರ್. ಸೊ ಅವಾಗ ಇವ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೀಟಾಗಿ ಅರ್ಥ ಮಾಡ್ಕೊಂಡು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವ್ರ ಮಧ್ಯೆ ಎಷ್ಟು? 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಾಗ ನೆನ್ಪಿಟ್ಕೋಬೇಕು. ಬಟ್ ಈಗ ನೆಕ್ಸ್ಟ್ ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ ನೋಡ್ರಿ, 9 ಗಂಟೆಗೆ ಪೊಲೀಸ್ ಕಳ್ಳ ಮತ್ತು ಪೊಲೀಸರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಹೇಳ್ರಿ? 0 ಇರ್ತೈತಿ. 9:00 ಹಂಗೆ ಏನಾಗತಿ ಅವ್ರ ಮಧ್ಯೆ ಎಷ್ಟಾಗತಿ? 10 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತೈತಿ. 10 ಗಂಟೆಗೆ ಏನಾಗುತ್ತದೆ? 10 ಗಂಟೆ ಕ್ಯಾಚ್ ಆಗ್ಬೋದಾ? ಇದು ತೀಪ್ ಅಂತ ಇಟ್ಕೊಳ್ಳಿ, ಇವರು ಪೊಲೀಸ್ ಅಂತ ಇಟ್ಕೊಳ್ಳಿ. ಇಲ್ಲಿ ಬೆಳಗಿನ 9 ಗಂಟೆದಾಗ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಅವಾಗ ತೀಪ 0 ಇರ್ತೈತಲ್ಲ 9 ಗಂಟೆಗೆ, ಇಲ್ಲಿ 0 ಇರ್ತೈತಿ. ಡಿಸ್ಟೆನ್ಸ್ ಕೂಡ 0 ಇರ್ತೈತಿ. ಇನ್ನು 9 ಗಂಟೆ 30 ನಿಮಿಷಕ್ಕೆ ಏನಾಗುತ್ತದೆ ಅಂದರೆ 0 ಇದ್ದು ಎಷ್ಟಾಗುತ್ತದೆ? ಇಲ್ಲಿ 10 ಆಕೈತಿ. ಹೌದು, ತೀಪ ಎಷ್ಟು ಹೋಗೋಣ? ಡಿಸ್ಟೆನ್ಸ್ ಎಷ್ಟು? 10 ಕಿಲೋಮೀಟರ್ ಹೋಗೋಣಿಲ್ರಿ. ಇಲ್ಲಿ 10 ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಎಷ್ಟಾಗುತ್ತದೆ? ಇಲ್ಲಿ 0 ಇರ್ತೈತಿ. ಸ್ಟಾರ್ಟ್ ಮಾಡಿರಲಿಲ್ಲ ಅವರು, 9:00 ಸ್ಟಾರ್ಟ್ ಮಾಡ್ತಾರೆ ಅವರು. ಇನ್ನು ಬೆಳಗಿನ 10 ಗಂಟೆಗೆ ಏನಾಗುತ್ತದೆ ಅಂತ ಕೊಟ್ಟಂದ್ರೆ, ನೀವು 10 ಗಂಟೆಗೆ ಎಷ್ಟು ಹೋಗೋಣ? 20 ಕಿಲೋಮೀಟರ್ ಹೋಗೋಣ ನೀವು. ಅವಾಗ ಇವ್ರದ್ದು ಅವಾಗ ಅರ್ಧ ಗಂಟೆದಾಗ ಎಷ್ಟು ಹೋಗಾರೆ ಇವರು? ಮತ್ತು ಇವ್ರದ್ದು 20 ಅಂದ್ರೆ 0 ಆತಿಲ್ಲ. ಇಲ್ಲಿ 0 ಆತ್ಲ ಅಲ್ಲಿ ಅಂದರೆ ಎಷ್ಟು ಗಂಟೆಗೆ ರೀಚ್ ಆಗುತ್ತದೆ? ಆನ್ಸರ್ ಎಷ್ಟಲ್ಲಿ? 10 AM ಅಷ್ಟೇ. ಎಕ್ಸಾಮ್ದಾಗ ಏನು ಮಾಡ್ಬೇಕಂದ್ರೆ ಇವ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಹೇಳ್ರಿ? ಕಳ್ಳ ಪೊಲೀಸರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು? 10 ಇದೆ. ಇವ್ರ ಸ್ಪೀಡ್ ಎಷ್ಟಿದೆ? 20 ಇದೆ ಅಂತ ಇಟ್ಕೊಳ್ಳಿ. ಕ್ಯಾನ್ಸಲ್ ಮಾಡಿ ಏನು ಬಂತು? 0.5 ಅಂತ. ಹೌದು 0.5 ಅಂತಿಲ್ಲ. ಎಷ್ಟು? 0.5 ಅರ್ಥೇನಾ? 30 ಮಿನಿಟ್ಸ್. ನಿಮ್ಗೆ ಪ್ರೀವಿಯಸ್ ಕ್ಲಾಸಾಗ ಏನಿದೆ 0.5 ಅಂದರೆ ಏನು ಮಾಡಬೇಕು? 0.6 ಬಂದರೆ ಏನು ಮಾಡಬೇಕು? ಹಿಂಗೆ ಬಂದು ಈ ಥರ ಕಾನ್ಸೆಪ್ಟ್ ಬಂತ ತಿಳ್ಕೊರೆ ಎಲ್ಲ ನಿಮಗೆ ನೋಡ್ರಿ. ಈಗ 0.6 ಬಂದ್ರೆ 36 ನಿಮಿಷ ಆಕೈತಿ. 0.7 ಬಂದ್ರೆ 42 ನಿಮಿಷ ಆಕೈತಿ. ಕ್ಲಿಯರ್ ಆಯ್ತಾ? ಸೊ ಅವಾಗ ಈಗ ಇಲ್ಲಿ ಏನು ಯಾವ ಟೈಮಿಂಗ್ ಬರಿಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಪೊಲೀಸರ ಟೈಮ್ ಬರಬೇಕು, ಕಳ್ಳನ ಟೈಮ್ ಬರಬೇಕು. ಇಲ್ಲಿ ಪೊಲೀಸರ ಟೈಮ್ ಎಷ್ಟು ಗಂಟೆ? 9 ಗಂಟೆ 30 ನಿಮಿಷಕ್ಕೆ ಚೇಂಜ್ ಮಾಡ್ತಾರಲ್ಲ ಅದನ್ನು ಬರಿಬೇಕು. ನೀವು ಏನರ ಕಳ್ಳನ ಟೈಮಿಂಗ್ ಬರಿಬಾರ್ದು ಇಲ್ಲಿ. ಅದಕ್ಕೆ ಪ್ಲಸ್ ಏನು ಮಾಡಬೇಕು? ಈ 30 ನಿಮಿಷ ಕೂಡಿಸ್ಬೇಕು ಆನ್ಸರ್. ಇದು ಯಾವ್ದು ಬೇಕಾದ ಕಾನ್ಸೆಪ್ಟ್ ಬರಲಿ ಈ ಥರ ಯೂಸ್ ಮಾಡೋದು ಸಾಕಷ್ಟೇ. ಇಷ್ಟೇ ಇದಕ್ಕೆ ಆನ್ಸರ್.